ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಸೆನ್ಸೆಕ್ಸ್ ಎಕ್ಸ್ಪೈರಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡೋಣ. 4th ಮಾರ್ಚ್ ಮಂಗಳವಾರ ಇವತ್ತು ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇತ್ತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದು ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಲೆವೆಲ್ಸ್ ನ ಕೂಡ ಡಿಸ್ಕಸ್ ಮಾಡಿದ್ವಿ. ಹಾಗೂ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ತನ್ನ ಸೈಕಾಲಜಿಕಲ್ ಲೆವೆಲ್ 73,000 ಹತ್ತಿರದಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನೀವು ನೋಡ್ಬೋದು, ಸೆನ್ಸೆಕ್ಸ್ ಆಲ್ಮೋಸ್ಟ್ ಬೆಳಿಗ್ಗೆ ಅರೌಂಡ್ 10 o'clock ಇಂದ ಇದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ 73,000 ಹತ್ರನೇ ಕ್ಲೋಸ್ ಆಗಿದೆ. ಸೊ ವೀಕ್ಲಿ ಎಕ್ಸ್ಪೈರಿ ದಿನಗಳಲ್ಲಿ ನಾವು ಇಂಡೆಕ್ಸ್ ಅಲ್ಲಿ ಎಕ್ಸ್ಪೈರಿ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಈ ರೀತಿ ಕ್ಲೋಸಿಂಗ್ ನ ಆಲ್ಮೋಸ್ಟ್ ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಈ ರೀತಿ ಆದಾಗ ಆಪ್ಷನ್ ಸೆಲ್ಲರ್ ಮಾತ್ರನೇ ಪ್ರಾಫಿಟ್ ಮಾಡ್ತಾರೆ, ಆಪ್ಷನ್ ಬೈಯರ್ಸ್ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೇನಾದ್ರೂ ನೀವು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ. ಜಸ್ಟ್ ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಆಪ್ಷನ್ ಸೆಲ್ಲರ್ಸ್ಗೆ ಮಾತ್ರ ಪುಟ್ ಸೈಡ್ ಆಗಲಿ ಕಾಲ್ ಸೈಡ್ ಆಗಲಿ ಅವ್ರಿಗೆ ಇಲ್ಲಿ ಲಾಭ ಬಂದೇ ಇರುತ್ತೆ. ಸೊ ಇದು ಸೆನ್ಸೆಕ್ಸ್ ಆಯ್ತು. ಸೊ ಸೆನ್ಸೆಕ್ಸ್ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಕ್ಲೋಸ್ ಆದ್ರೆ ನಾವು ಇಲ್ಲಿ ನಮ್ಮ NSE ಇಂಡೆಕ್ಸ್ ಅಲ್ಲಿ ಬಂದ್ರೆ ನಿಫ್ಟಿ ಕೂಡ ಆಲ್ಮೋಸ್ಟ್ ಸೆನ್ಸೆಕ್ಸ್ ರೀತಿನೇ ಸೈಡ್ ವೇಸ್ ಅಲ್ಲೇ ಕ್ಲೋಸ್ ಆಗಿದೆ. ಆದ್ರೆ ನಿಫ್ಟಿ ನೆಕ್ಸ್ಟ್ 50 ಆಗಿರ್ಲಿ ಹಾಗೂ ಬ್ಯಾಂಕ್ ನಿಫ್ಟಿ, ಫೈನಾನ್ಷಿಯಲ್ ನಿಫ್ಟಿ ಇಲ್ಲೆಲ್ಲ ಒಂದು ಒಳ್ಳೆ ಅಪ್ ಮೂವ್ ಬಂದಿತ್ತು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ಕೂಡ ಮೂಮೆಂಟಮ್ ಸ್ಟಾಪ್ ಆಗಿತ್ತು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ರಿಕವರಿ ಬಂತು, ಆದ್ರೆ ಇಲ್ಲಿ ಕೂಡ ನಾವು ನೆಗೆಟಿವ್ ಕ್ಲೋಸಿಂಗ್ ನ ನೋಡ್ತಾ ಇದ್ವಿ. ಸೊ ಇಲ್ಲಿಂದ ನಾವು ಇವತ್ತಿನ ಟಾಪ್ ಗೇನರ್ಸ್ ಹಾಗೂ ಲೂಸರ್ಸ್ ಗೆ ಬಂದ್ರೆ ಇಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಟಾಪ್ ಗೇನರ್ ಆಗಿತ್ತು, ಮೋರ್ ದೆನ್ 5% 6% ವರೆಗೆ. ಹಾಗೂ ವೋಲ್ಟಾಸ್ 3.21% ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನೆಗೆಟಿವ್ ಟಾಪ್ ಲೂಸರ್ಸ್ ಅಂತಂದ್ರೆ ಇಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ 2.97% ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ MRF 2.32% ಟಾಪ್ ಲೂಸರ್ ಆಗಿದ್ದಾವೆ. ಇನ್ನು ಅಡ್ವಾನ್ಸ್ ಡಿಕ್ಲೈನ್ಸ್ ನಾನು ನೋಡಿದ್ರೆ ಇವತ್ತಿನ ದಿನ ಅಡ್ವಾನ್ಸಸ್ ಡಿಕ್ಲೈನ್ಸ್ ಗಿಂತ ಚೆನ್ನಾಗಿದೆ. 1658 ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಡಿಕ್ಲೈನ್ ಅಲ್ಲಿ 1215. ಸೊ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಅಡ್ವಾನ್ಸಸ್ ತುಂಬಾ ಚೆನ್ನಾಗಿ ಇತ್ತು. ಸೊ ಕ್ಲೋಸಿಂಗ್ ನ್ಯೂಟ್ರಲ್ ಟು ಪಾಸಿಟಿವ್ ಬಂದಿದೆ ಅಂತ ನಾವು ತಿಳ್ಕೊಬಹುದು. ಸೊ ಇಲ್ಲಿಂದ ಈಗ ನಾವು ನಿಫ್ಟಿ ಆಪ್ಷನ್ ಚೈನ್ ನೋಡಿದ್ರೆ ಕ್ಲೋಸಿಂಗ್ ಬೇಸಿಸ್ ಇಲ್ಲಿ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ನ ಮುಂಚೆ ನೋಡೋಣ. ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 17 lakhs ಇದ್ರೆ ಕಾಲ್ ಸೈಡ್ ಅಲ್ಲಿ 22 lakhs. ಆಪ್ಷನ್ ಚೈನ್ ಇನ್ನು ಬಿಯರಿಶ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ಇಲ್ಲಿ 1,13,000 22,300 ಹತ್ರ. ಅದೇ ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,19,000 22,000 ಹತ್ರ. ಸೊ ನಿಫ್ಟಿ ಈಗಿನ ಲೆವೆಲ್ ಇಂದ 100 ಪಾಯಿಂಟ್ಸ್ ಕೆಳಗಡೆ ಹಾಗೂ ಮೇಲೆ ರೆಸಿಸ್ಟೆನ್ಸ್ ಇರುತ್ತೆ. ಈವನ್ ಬುಧವಾರ ದಿನ ಕೂಡ ಮಾರ್ಕೆಟ್ ಬಹಳ ಸರಿ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸೈಡ್ ವೇಸ್ ಆದ್ರೆ ಸಪೋರ್ಟ್ 22,000 ಮೇಲೆ 22,200 ಆಗಿರುತ್ತೆ ಆಸ್ ಪರ್ ಆಪ್ಷನ್ ಚೈನ್. ಇಲ್ಲಿಂದ ಈಗ ನಾವು ಟ್ರೇಡಿಂಗ್ ವ್ಯೂಗೆ ಬಂದ್ರೆ ಇಲ್ಲಿ ನಾವು ಅಗೇನ್ ಸೆನ್ಸೆಕ್ಸ್ ಚಾರ್ಟ್ ನ ನೋಡಬಹುದು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದ್ದು ಸೆನ್ಸೆಕ್ಸ್, ಅಲ್ಲಿಂದ ಮೊದಲನೆಯ 1 hour ಸ್ವಲ್ಪ ರಿಕವರಿ ಏನ್ ಬಂತು, ಅಲ್ಲಿಂದ ದಿನವೆಲ್ಲ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ 73,000 ಹತ್ರನೇ ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ನಾವು ನಿಫ್ಟಿ ಬಗ್ಗೆ ಮಾತಾಡೋದಾದ್ರೆ ನಿಫ್ಟಿ 6th ಮಾರ್ಚ್ ಎಕ್ಸ್ಪೈರಿ ಇರುತ್ತೆ ಗುರುವಾರ ದಿನ. ಸೊ 5th ಮಾರ್ಚ್ ಅಲ್ಲಿ ನಾವು ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾವು ಆಪ್ಷನ್ ಅಲ್ಲಿ ಆಲ್ರೆಡಿ ನೋಡಿದ್ವಿ 22,200 ಹತ್ರ ರೆಸಿಸ್ಟೆನ್ಸ್ ಇದೆ. ಹಾಗೆ ಇಲ್ಲಿ ನಾವು 22,200 ಮೇಲೆ ಇಲ್ಲಿ ನಿನ್ನೆ ದಿನದ ರಿಕವರಿ ಹೈ ಏನಿತ್ತು ಇದು 22,173 ಬರ್ತಾ ಇದೆ. ಸೊ ಅಲ್ಲಿಂದ ಮೇಲೆ ಇಲ್ಲಿ 22,200 ಹತ್ರ ನಿನ್ನೆ 3rd ಮಾರ್ಚ್ ಕರೆಕ್ಷನ್ ಬಂದಿತ್ತು. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇದ್ರ ಮೇಲೆ ಅದು 22,020 ಇದ್ರ ಮೇಲೆ ನಾವು ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕೆಳಗಡೆ ಅಟ್ಲೀಸ್ಟ್ 50 to 60 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಇಲ್ಲಿಂದ ರಿಕವರಿ ಏನಾದ್ರು ಶುರು ಆದ್ರೆ ನನ್ನ ಪ್ರಕಾರ ಈ ಗ್ಯಾಪ್ ನ ಫಿಲ್ ಮಾಡಿ ನಿಫ್ಟಿ ಮೊದಲನೇ ಟಾರ್ಗೆಟ್ 22,450 ಇಂದ 500 ಹಾಗೂ 22,700 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಅದೇ ನಿಫ್ಟಿ ವೀಕ್ ಅಂತ ಆಗೋದು ನಿಫ್ಟಿ ಯಾವಾಗ
21,800 ಕೆಳಗಡೆ ಕ್ಲೋಸಿಂಗ್ ಬಂತು ಅಂದ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರ್ಬೋದು. ಹಾಗೂ ಇಂಟ್ರಾಡೇನಲ್ಲಿ ಬುಧವಾರ ಅಥವಾ ಗುರುವಾರ ಕೂಡ ಯಾವುದೇ ಕ್ಷಣದಲ್ಲಿ ಕೆಳಗಡೆ ಬಂದು ಈ ಲೆವೆಲ್ ಕೂಡ ಟೆಸ್ಟ್ ಮಾಡಿ ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಲೆವೆಲ್ ಟು ಲೆವೆಲ್ ಅದು 22,220 ಮೇಲೆ ಲಾಂಗ್ ಪೊಸಿಷನ್ಸ್. ಅದೇ ನಿಫ್ಟಿ ಕ್ಲೋಸಿಂಗ್ 21,800 ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ನ ತಗೊಳ್ಳೋದ್ರಿಂದ ರಿಸ್ಕ್ ಇರೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತಿನ ದಿನ ಒಂದು ಪಾಸಿಟಿವ್ ಕ್ಲೋಸಿಂಗ್ ಕಂಡಿದೆ. ಡೇ ಹೈನಲ್ಲೇ ಬಂದು ಕ್ಲೋಸ್ ಆಗಿದೆ. ಆದ್ರೆ ಇಲ್ಲಿಂದ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅದು ನಿನ್ನೆ ದಿನದ ಹೈ ಇದು 48,500 600 ಲೆವೆಲ್ ಆಗಿದೆ. ಇಲ್ಲಿಂದ ಓಪನಿಂಗ್ ಇಂದಾನೆ ಕರೆಕ್ಷನ್ ಬಂದಿತ್ತು. ಸೊ ಇದ್ರ ಮೇಲೆ ಅದು 48,600 ಮೇಲೆ ಮಾತ್ರನೇ ನಾವು ಇಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡಬಹುದು. ಇನ್ನು ಪುಟ್ ಪೊಸಿಷನ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ 47,800 ಕೆಳಗಡೆ ಮಾತ್ರನೇ ನೋಡಬಹುದು. ಇನ್ನು ಈ ಮಧ್ಯದಲ್ಲಿ ಯಾವುದೇ ಕಡೆ ಆಪ್ಷನ್ ಬೈಯರ್ಸ್ ಟ್ರೇಡ್ ತಗೊಳ್ಳೋದ್ರಿಂದ ರಿಸ್ಕ್ ಹಾಗೂ ಪ್ರೀಮಿಯಂ ಡಿಕೆಯಿಂದ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ನಾವು ಇಲ್ಲಿ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬಂದ ಗ್ಯಾಪ್ ಡೌನ್ ಓಪನಿಂಗ್ ಅದು ಅಗೇನ್ ಡೇ ಹೈನಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಒಂದು ರಿಸ್ಕಿ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. 10,900 ಮೇಲೆ ಇಲ್ಲಿಂದ ರಿಕವರಿ ಕಾಣೋಕೆ ಶುರು ಆಗ್ಬೋದು. ಅದೇ ಇಲ್ಲಿ ಏನಾದ್ರು ಪೊಸಿಷನ್ ತಗೊಂಡ್ವಿ ಅಂತಂದ್ರೆ ಇಲ್ಲಿಂದ 150 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ 150 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿದ್ರೆ ಇಲ್ಲಿಂದ ನಾವು ಅಟ್ಲೀಸ್ಟ್ 300 to 400 ಪಾಯಿಂಟ್ಸ್ ರಿಕವರಿಗೆ ಅದು 11,250 ಇಂದ 350 400 ವರೆಗೆ ನಾವು ಟಾರ್ಗೆಟ್ ಇಟ್ಕೊಂಡು 1 or 2 ಡೇಸ್ಗೆ ಲಾಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡಬಹುದು. ಹಾಗೂ ನಮ್ಮ ಸ್ಟಾಪ್ ಲಾಸ್ ನ ಎವ್ರಿ 100 to 150 ಪಾಯಿಂಟ್ಸ್ ಮೂವ್ಮೆಂಟ್ ಗೆ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ಕೊಂಡು ಪೊಸಿಷನ್ಸ್ ನ ಹೋಲ್ಡ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 5th ಫೆಬ್ರವರಿ ಟ್ರೇಡ್ ಮಾಡೋಕೆ ನೋಡಬಹುದು. ಇನ್ನು ಮಾರ್ಕೆಟ್ ಕಡೆಯಿಂದ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳೆಲ್ಲ ನಿನ್ನೆ ಲೆವೆಲ್ ಅಲ್ಲೇ ಇದಾವೆ. ಅಲ್ಲೇನು ಹೆಚ್ಚಿನ ಚೇಂಜಸ್ ಇಲ್ಲ. ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ 14 ಕೆಳಗಡೆ ಇದೆ. ಡಾಲರ್ ಇಂಡೆಕ್ಸ್ 106 ಹತ್ರ ಬರ್ತಾ ಇದೆ. ಇದು ಆಕ್ಚುಲಿ ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು US ಬಾಂಡ್ yield 4.1 ಹತ್ರ ಬಂದಿದೆ. ಇದು ಕೂಡ ಆಕ್ಚುಲಿ ಪಾಸಿಟಿವ್ ಆಗಿದೆ. ಆದ್ರೆ ಇಂಡಿಯಾ ರೂಪಿ ಅಗೇನ್ಸ್ಟ್ US ಡಾಲರ್ 87 ಮೇಲೆ ಇದೆ. ಇದು ಸದ್ಯಕ್ಕೆ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಬ್ರೆಂಟ್ ಕೂಡ ಇಲ್ಲಿ 70 ಹತ್ರ ಬಂದಿದೆ. ಇದು ಕೂಡ ಪಾಸಿಟಿವ್. ಸೊ ರುಪಿ ವ್ಯಾಲ್ಯೂ ಬಿಟ್ರೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿದೆ. ಹಾಗೂ ನಿನ್ನೆ US ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬಂದಿತ್ತು. ಆದ್ರೆ ಇವತ್ತಿನ ಫೀಚರ್ಸ್ ಆಲ್ರೆಡಿ ಪಾಸಿಟಿವ್ ಅಲ್ಲಿ ತೋರಿಸ್ತಾ ಇದಾವೆ. ಒಂದು ಒಳ್ಳೆ ರಿಕವರಿ ಕೊಡಕ್ಕೆ ಇದು ಒಂದು ಒಳ್ಳೆ ಲೆವೆಲ್ ಆಗಿದೆ. ಸೊ ಬುಧವಾರ ಗುರುವಾರ ಏನಾದ್ರು ಬ್ರೇಕ್ಔಟ್ ಸಿಗುತ್ತಾ ಅಥವಾ ಗುರುವಾರ ಎಕ್ಸ್ಪೈರಿ ವರೆಗೂ ಅಗೇನ್ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಗುತ್ತಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.